ಕಂದಾಯ ಅಧಿಕಾರಿಗಳು ಏಕಾಏಕಿ ನುಗ್ಗಿ ತಮ್ಮ ಮನೆಯನ್ನ ಧ್ವಂಸ ಮಾಡಿದ್ದಾರೆ ಎಂದು ಆರೋಪಿಸಿ ವೃದ್ಧ ದಂಪತಿಗಳು ತಮಗೆ ನ್ಯಾಯ ಕೊಡುವಂತೆ ಆಗ್ರಹಿಸಿ ಧರಣಿಯನ್ನ ಆರಂಭಿಸಿದ್ದಾರೆ. ಪುತ್ತೂರು ಸಹಾಯಕ ಆಯುಕ್ತರ ಕಚೇರಿ ಮುಂದೆ ಕಳೆದ 2 ದಿನಗಳಿಂದ ಅಹೋರಾತ್ರಿ ಧರಣಿ ನಡೆಸುತ್ತಿರುವ ಈ ವೃದ್ಧ ದಂಪತಿಗಳು ನ್ಯಾಯಕ್ಕಾಗಿ ಸರ್ಕಾರದ ಮೊರೆ ಹೋಗಿದ್ದಾರೆ. ಅಧಿಕಾರಿಗಳ ಈ ಕ್ರಮವನ್ನ ಬಿಜೆಪಿ ಖಂಡಿಸಿದ್ದು, ಕೇರಳದ ಅಕ್ರಮ ವಾಸಿಗಳಿಗಾಗಿ ಮರುಗುವ ರಾಜ್ಯ ಸರ್ಕಾರ ಕರ್ನಾಟಕದವರನ್ನೇ ಬೀದಿಪಾಲು ಮಾಡಿದೆ ಎಂದು ದೂರಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಕೌಕರಾಡಿ ಗ್ರಾಮದ ಕಾಪಿನಬಾಗಿಲು ನಿವಾಸಿಗಳಾದ ಮುತ್ತುಸ್ವಾಮಿ ಮತ್ತು ರಾಧಮ್ಮ ದಂಪತಿ ಕಳೆದ ಹಲವು ವರ್ಷಗಳಿಂದ ವ್ಯಕ್ತಿಯೊಬ್ಬರ ಸ್ವಾಧೀನದಲ್ಲಿದ್ದ ಭೂಮಿಯಲ್ಲಿ ವಾಸವಾಗಿದ್ರು. 6 ವರ್ಷಗಳ ಕಾಲ ಜೋಪಡಿಯಲ್ಲಿದ್ದ ಈ ವೃದ್ಧ ದಂಪತಿಗಳು ಬಳಿಕ ಅದೇ ಜಾಗದಲ್ಲಿ ಸಣ್ಣದೊಂದು ಮನೆಯನ್ನ ನಿರ್ಮಿಸಿದ್ರು. ಈ ನಡುವೆ ಕೌಕರಾಡಿ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಮನೆಯನ್ನ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ನಿರ್ಮಿಸಲಾಗಿದೆ ಎಂದು 2024ರ ಡಿಸೆಂಬರ್ 11ರಂದು ರಾಧಮ್ಮ ಮತ್ತು ಮುತ್ತುಸ್ವಾಮಿ ಇದ್ದ ಮನೆಯನ್ನ ಜೆಸಿಬಿ ಮೂಲಕ ಕೆಡವಿದ್ದಾರೆ. ಮನೆಯೊಳಗಿದ್ದ ವೃದ್ಧರನ್ನ ಹೊರಗಿಳಿದು ಈ ಕೃತ್ಯ ನಡೆಸಿದ್ದು, ತಮಗೆ ನ್ಯಾಯ ಒದಗಿಸುವಂತೆ ಈ ವೃದ್ಧರು ಸುತ್ತದ ಕಚೇರಿಗಳಿಲ್ಲ. ಆದರೆ ಎಲ್ಲೇ ಹೋದರೂ ಪ್ರಕರಣ ನ್ಯಾಯಾಲಯದಲ್ಲಿದೆ ಎಂದು ಸಬೂಬು ನೀಡುವ ಮೂಲಕ ಅಧಿಕಾರಿಗಳು ವೃದ್ಧರನ್ನ ಕಡೆಗಣಿಸುತ್ತಿದ್ರು. ರಾಧಮ್ಮ ಮತ್ತು ಮುತ್ತುಸ್ವಾಮಿ ಮಗಳು ಅಕ್ರಮವಾಗಿ ಸರ್ಕಾರಿ ಜಾಗದಲ್ಲಿ ಮನೆ ನಿರ್ಮಿಸಿ ಮರ-ಗಿಡಗಳನ್ನು ಕಡಿದು ಹಾಕಿದ್ದು, ಅವರನ್ನ ಅಲ್ಲಿಂದ ತೆರವುಗೊಳಿಸಬೇಕೆಂದು ವ್ಯಕ್ತಿಯೊಬ್ಬರು ನ್ಯಾಯಾಲಯದಲ್ಲಿ ಸಾರ್ವಜನಿಕ ದಾವೆ ಹೂಡಿದ್ರು. ದಾವೆಯಲ್ಲಿರುವ ವಿಳಾಸ ಬೆಳ್ತಂಗಡಿ ತಾಲೂಕಿನ ಶಿವಾಜಿ ಗ್ರಾಮಕ್ಕೆ ಸೇರಿದಾಗಿತ್ತು. ಆದರೆ ಅಧಿಕಾರಿಗಳು ಕಡಬ ತಾಲೂಕಿನ ಕೌಕರಾಡಿಯಲ್ಲಿರುವ ರಾಧಮ್ಮ ಮತ್ತು ಮುತ್ತುಸ್ವಾಮಿ ಹೆಸರಿನಲ್ಲಿರುವ ಮನೆಯನ್ನ ಕೆಡವಿ ಹಾಕಿದ್ದಾರೆ. ರಾಧಮ್ಮ ಅವರ ಹೆಸರಿನಲ್ಲಿ ವಿದ್ಯುತ್ ಸಂಪರ್ಕ, ಪ್ರತಿದಿನವೂ ಹಾಲಿನ ಡಿಪೋಗೆ ಹಾಕಿದ ಹಾಲಿನ ರಶೀದಿ ಎಲ್ಲವೂ ಇದ್ದು, ಅಧಿಕಾರಿಗಳು ಮಗಳ ಮನೆ ಮೇಲಿನ ನ್ಯಾಯಾಲಯದ ಆದೇಶವನ್ನ ರಾಧಮ್ಮ ಹೆಸರಿನಲ್ಲಿರುವ ಮನೆಯ ಮೇಲೆ ಯಾವ ಕಾರಣಕ್ಕೆ ಊರ್ಜಿತಗೊಳಿಸಿದ್ರು ಅನ್ನೋದು ಪ್ರಶ್ನೆಯಾಗಿಯೇ ಉಳಿದಿದೆ. ಈ ಪ್ರಶ್ನೆಗೆ ಉತ್ತರವನ್ನ ನೀಡುವ ಉದ್ದೇಶದಿಂದ ರಾಧಮ್ಮ ಮತ್ತು ಮುತ್ತುಸ್ವಾಮಿ ದಂಪತಿ ತಮ್ಮ ಮಕ್ಕಳ ಜೊತೆಗೆ ಧರಣಿ ಆರಂಭಿಸಿದ್ದಾರೆ. ತಮ್ಮ ಮನೆಯನ್ನ ಮರು ನಿರ್ಮಿಸಿಕೊಡಬೇಕು ಮತ್ತು ಜಾಗಕ್ಕೆ ಹಕ್ಕುಪತ್ರವನ್ನ ನೀಡಬೇಕು ಎಂದು ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. 1 ವರ್ಷ 47 ದಿನ ಆಯಿತು ಇವತ್ತಿಗೆ ಮನೆ ಹೊಡೆದಾಕಿ. ತಹಸೀಲ್ದಾರು ಎಸಿ DC ವರೆಗೆ ಹೇಳೋದು ಒಂದೇ, ನಾವು ನ್ಯಾಯಾಂಗದ ಪಾಲನೆ ಮಾಡಿದ್ದೀವಿ, ನ್ಯಾಯಾಂಗದ ಆದೇಶವನ್ನು ಪಾಲನೆ ಮಾಡಿದ್ದೀವಿ ಅಂತೀವಿ. ಪಾಲನೆ ಮಾಡಿ ಸ್ವಾಮಿ, ನಮಗೆ ಬೇಜಾರಿಲ್ಲ. ನ್ಯಾಯಾಂಗದ ಆದೇಶ ಇರುವುದು ರೇಣುಕಾ ವಿಶ್ವನಾಥನ ಹೆಸರಲ್ಲಿ ನ್ಯಾಯಾಂಗದ ಆದೇಶ ಇರುವುದು. ಹೊಡೆದಾಕಿ ಅಂತಿದೆಯೋ, ಖಾಲಿ ಮಾಡಿ ಅಂತಿಲ್ಲ, ಡಮಾಲಿಷ್ ಮಾಡಿ ಅಂತಿದೆಯೋ, ಅದು ಅವರಿಗೆ ಬಿಟ್ಟದು, ನಮಗೆ ಗೊತ್ತಿಲ್ಲ. ನಮಗೆ ಓದು ಬರಷ್ಟಿಲ್ಲ, ಅದು ಮಾತಾಡ್ತೇವೆ. ಆದರೆ ರೇಣುಕಾ ವಿಶ್ವನಾಥನ ಹೆಸರಲ್ಲಿ ಇರುವಂಥ ಜಾಗ, ಮನೆ ಯಾವುದು ಬೇಕಾದ್ರೆ ಡಮಾಲಿಷ್ ಮಾಡಿ, ಉಡಾಯಿಸಿ ಮಾಡಿ, ಏನು ಬೇಕಾದ್ರೆ ಮಾಡಿ. ಆದರೆ ಈ ಮುದುಕಿ ಕಟ್ಟಿದ ಮನೆಯನ್ನು ಡಮಾಲಿಷ್ ಮಾಡಿದ್ದೀರಾ. ನಾವು ಕೇಳ್ತಾ ಇರೋದು, ಈ ರಾಧಮ್ಮ ಮುತ್ತುಸ್ವಾಮಿ ಮನೆಯನ್ನು ಡಮಾಲಿಷ್ ಮಾಡಿದ್ರ, ಹೊಡೆದಾಕಿದ್ರ, ಪುಡಿ ಮಾಡಿ ಧ್ವಂಸ ಮಾಡಿ ಹಾಕಿಟ್ಟಿದ್ದೀರಿ. ಈಗ ಕೂರ್ಲಿಕ್ಕೂ ಮನೆ ಇಲ್ಲ, ನೆರಳಿಲ್ಲ. ಆದರೂ ಈಗ ಒಂದು ಅಡ್ಡ ಕಟ್ಕೊಂಡು ಬಟ್ಟೆ ಎಲ್ಲ ಅಡ್ಡ ಎಲ್ಲ ಕಟ್ಟಿ ಅದರಲ್ಲಿ ಜೀವನ ಸಾಗಿಸ್ತಿದ್ದಾರೆ. ಕುಡಿಲಿಕ್ಕೆ ನೀರಿಲ್ಲ, ಕರೆಂಟ್ ಇಲ್ಲ, ಮಲಗಲಿಕ್ಕೆ. ರೇಣುಕಾ ವಿಶ್ವನಾಥ್ ಹೇಳಿಲ್ಲ, ಅವರು ಕೊಕ್ಕಡದಲ್ಲಿ ಇದ್ದಾರೆ, ಅವರು ಶಿವಾಜಿ ಇದರಲ್ಲಿದ್ದಾರೆ. ಅಲ್ಲಿ ಹೋಗಿ ಸೈನ್ ಮಾಡ್ಕೊಂಡು ಒಂದು ಕೋರ್ಟ್ ನೋಟಿಸ್ ಕೊಡಕ್ಕೆ ಹೋಗಿದ್ವಿ. ಒಂದು ಸಾರಿ ಬಂದು ನಮ್ಮ ಗೋಡೆಗೆ ಅಂಟಿಸೋಕೆ ಬಂದರು, ನಮ್ಮ ಗೋಡೆಗೆ ಅಂಟಿಸೋಕೆ ಬಿಡಲ್ಲ ಅಂತ ಹೇಳಿದೆ. ಆ ಮಗಳಿಗೆ ಹೋಗ್ಬಿಟ್ಟು ಸೈನ್ ಮಾಡ್ಕೊಂಡು ಹೋದ ವರ್ಷ ಮೊನ್ನೆ ಇತ್ಲೇಕಿ ಬಂದು 13/11 ಬೆಳಗ್ಗೆ 5:15 50 ಜನ ದಂಡ. ಪುತ್ತೂರು ಪೊಲೀಸ್, ಬೆಳ್ತಂಗಡಿ ಪೊಲೀಸ್, ಕಡಪ ತಹಸೀಲ್ದಾರ್, ಕೌಕರಾಡಿ ಗ್ರಾಮ ಪಂಚಾಯತಿಯಲ್ಲಿ ಇದು ರೆಡ್ಡಿ ಸಮಾಜರು, ಇದು BDO ಇನ್ಚಾರ್ಜಲ್ಲಿ ಹಳೆ BDO ಸಸ್ಪೆಂಡ್ ಆಗಿ ಹೋಗಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಪಕ್ಷ ಬಿಜೆಪಿ ಇದೀಗ ಅಂಗಣಕ್ಕೆ ಪ್ರವೇಶಿಸಿದೆ. ಒಂದೆಡೆ ರಾಜ್ಯ ಸರ್ಕಾರ ಕೇರಳದಿಂದ ಬಂದು ಅಕ್ರಮವಾಗಿ ಸರ್ಕಾರಿ ಭೂಮಿಯನ್ನ ಕಬಳಿಸಿದವರಿಗೆ ಮನೆ ನೀಡಲು ಮುಂದಾಗಿದೆ. ಆದರೆ ಕರ್ನಾಟಕದವರೇ ಆದ ಈ ವೃದ್ಧ ದಂಪತಿಗೆ ಸರ್ಕಾರ ಅನ್ಯಾಯ ಮಾಡಿದೆ. ಮನೆ ತೆರವುಗೊಳಿಸುವ ಮೊದಲು ಅವರಿಗೆ ಬೇರೆ ವ್ಯವಸ್ಥೆ ಕಲ್ಪಿಸಬೇಕಾಗಿತ್ತು. ಆದರೆ ಇದ್ಯಾವುದೂ ಮಾಡದೆ ಕಳೆದ 1 ವರ್ಷದಿಂದ ವೃದ್ಧರನ್ನ ಮತ್ತೆ ಜೋಪಡಿಗೆ ತಳ್ಳುವ ಪ್ರಯತ್ನವನ್ನ ಸರ್ಕಾರ ಅಧಿಕಾರಿಗಳ ಮೂಲಕ ಮಾಡಿದೆ ಎಂದು ಬಿಜೆಪಿ ಆರೋಪಿಸಿದೆ. ನಮ್ಮ ಕರ್ನಾಟಕದವರೇ, ಕೌಕರಾಡಿ ಗ್ರಾಮದವರು, ನಾನು ಹೇಳಿದೆ ಕೌಕರಾಡಿಯವರೇ, ಮುತ್ತುಸ್ವಾಮಿ ಮತ್ತು ರಾಧಮ್ಮ ಬಹುಶಃ ಇಲ್ಲಿಗೆ ಬಂದು ತುಂಬ ವರ್ಷ ಹಿಂದೆ ಇಲ್ಲಿ ವಾಸ್ತವ್ಯ ಮಾಡ್ತಾ ಇದ್ದಾರೆ. ಸರ್ಕಾರಿ ಜಾಗದಲ್ಲಿ ಅವರೇ ಮನೆ ಕಟ್ಟಿ ವಾಸ್ತವ್ಯ ಆಗಿದ್ದಾರೆ.
ಇಂಥ ಸಂದರ್ಭದಲ್ಲಿ ಅವರ ಮನೆಯನ್ನು ಏಕಾಏಕಿ ಮಾನವೀಯತೆಯನ್ನು ಬಿಟ್ಟು ಆ ನೆಲಸ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ವಯೋವೃದ್ಧರು ಇಬ್ಬರು ಕೂಡ. ಒಂದು ಮಾನವೀಯತೆ ಆದರೂ ಬೇಕಿತ್ತು. ಅವರಿಗೆ ಬದಲಿ ವ್ಯವಸ್ಥೆಯನ್ನು ಮಾಡಿ ನಾವು ಅದನ್ನು ನೆಲಸ ಮಾಡ್ತೇವೆ ಅಂತೇಳಿ ಯಾವುದು ಏನಾದರೂ ಒಂದು ವ್ಯವಸ್ಥೆ ಮಾಡಿದರೆ ಖಂಡಿತ ಜನ ಇವತ್ತು ಸರ್ಕಾರದ ಬಗ್ಗೆ ಆ ಇಲಾಖೆಯ ಬಗ್ಗೆ ಒಂದು ಗೌರವವನ್ನು ಇಟ್ಟುಕೊಳ್ತಾ ಇದ್ರು. ಇವತ್ತು ನಾನು ಕಂಡುಕೊಂಡಾಗಿ ಮುತ್ತುಸ್ವಾಮಿ ಮತ್ತು ರಾಧಮ್ಮ 60 ವರ್ಷ ದಾಟಿದವರು. ಒಂದು ಸರ್ಕಾರಕ್ಕೆ ಏನಾದರೂ ಸ್ವಲ್ಪ ಆದರೂ ಕಳಕಳಿ ಇದ್ದರೆ ಇವತ್ತು ಈ ಕರ್ನಾಟಕದ ಇವರು ಮತದಾರರು ತಮಗೆ ತಮ್ಮ ಮನೆಯನ್ನ ನಿರ್ಮಿಸಿಕೊಡುವ ತನಕ ಹಗಲು ರಾತ್ರಿ ಸಹಾಯಕ ಆಯುಕ್ತರ ಕಚೇರಿ ಮುಂದೆಯೇ ಧರಣಿ ಕುಳಿತುಕೊಳ್ಳಲು ಕುಟುಂಬ ನಿರ್ಧರಿಸಿದೆ. ಬೆಂಗಳೂರಿನ ಕೋಗಿಲು ಲೇಔಟ್ನಲ್ಲಿ ಅಕ್ರಮ ವಲಸಿಗರಿಗೆ ಸಿಕ್ಕಿದ ಮನೆ ಗಿಫ್ಟ್ ಈ ವೃದ್ಧ ದಂಪತಿಗೂ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಅನೀಶ್, ವಿ4 ನ್ಯೂಸ್, ಪುತ್ತೂರು.